ಆತ್ಮೀಯ ವಿದ್ಯಾರ್ಥಿಗಳೇ ನಮಸ್ಕಾರ. ಮೊಟ್ಟ ಮೊದಲನೆಯದಾಗಿ ವೈಯಕ್ತಿಕವಾಗಿ ಹಾಗೂ ಕನ್ನಡ ಅಧ್ಯಯನ ವಿಭಾಗದ ಪರವಾಗಿ ತಮ್ಮೆಲ್ಲರಿಗೂ ಕೂಡ ದ್ವಿತೀಯ BA ಅಂದರೆ ತೃತೀಯ ಸೆಮಿಸ್ಟರ್ಗೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರಿಕೊಳ್ತಾ ಇದ್ದೀನಿ. ತಮಗೆ ಐಚ್ಛಿಕ ಕನ್ನಡ ಒಂದು ಪಠ್ಯದ ವಿಷಯದ ಹಿನ್ನೆಲೆಯಲ್ಲಿ ತಮಗಿಟ್ಟಂತಹ ಪಠ್ಯ ಪುಸ್ತಕದ ಹೆಸರು ಸಾಹಿತ್ಯ ಧ್ವನಿ ಎನ್ನುವಂತಹದ್ದು. ಈ ಸಾಹಿತ್ಯ ಧ್ವನಿ ಎನ್ನುವಂತಹ ಐಚ್ಛಿಕ ಕನ್ನಡದ ಪಠ್ಯ ವಿಭಾಗದಲ್ಲಿ ಕಾವ್ಯ ಅಧ್ಯಯನ ಮಾಡುವಂತಹ ಸಂದರ್ಭದಲ್ಲಿ ವಿಭಾಗಗಳನ್ನು ಮಾಡಲಾಗಿದೆ. ಒಂದನೆಯದ್ದು ಶೌಚ ಗುಣ, ಎರಡನೆಯದ್ದು ದಾನಗುಣ, ಮೂರನೆಯದ್ದು ಸತ್ಯಗುಣ, ನಾಲ್ಕನೆಯದ್ದು ದೀರ್ಘ ಪಠ್ಯವಾಗಿರುವಂತಹ ಕನಕದಾಸರು ರಚಿಸಿರುವಂತಹ ನಳಚರಿತ್ರೆ ಎನ್ನುವಂತಹ ಪಠ್ಯ. ಇದಾದ ನಂತರದಲ್ಲಿ ಸಾಹಿತ್ಯ ಚರಿತ್ರೆ, ಕನ್ನಡ ಸಾಹಿತ್ಯ ಚರಿತ್ರೆ ಎನ್ನುವಂತಹ 5ನೆಯ ಒಂದು ಭಾಗವನ್ನು ಕೂಡ ತಮ್ಮ ಪಠ್ಯಕ್ಕೆ ಇಡಲಾಗಿದೆ. ಇದರಲ್ಲಿ ವಚನ ಸಾಹಿತ್ಯ, ರಗಳೆ, ತ್ರಿಪದಿ, ಛಂದಸ್ಸು ಇವುಗಳ ಕುರಿತು ಅಧ್ಯಯನವನ್ನ ತೃತೀಯ ಸೆಮಿಸ್ಟರ್ಗೆ ಆಯೋಜಿಸಲಾಗಿದೆ. ಇಂದು ನಾವು ಇಲ್ಲಿ ಸಾಹಿತ್ಯ ಚರಿತ್ರೆ 5ನೆಯ ವಿಭಾಗದಲ್ಲಿ ಬರುವಂತಹ ಮೊದಲನೆಯ ಭಾಗವಾಗಿರುವ ವಚನ ಸಾಹಿತ್ಯ ಉಗಮ ಹಾಗೂ ವಿಕಾಸ ಎನ್ನುವಂತಹದ್ದು. ಇಂದಿನ ತರಗತಿಯಲ್ಲಿ ಪ್ರಮುಖವಾಗಿ ನಾವು 2 ಅಂಶಗಳನ್ನು ಗಮನಿಸೋಣ. ಒಂದನೆಯ ಅಂಶವೆಂದರೆ ವಚನ ಸಾಹಿತ್ಯ ಬೆಳೆದು ಹೇಗೆ ಅದು ಬೆಳೆಯೋದಕ್ಕೆ ಪೀಠಿಕಾ ವಿಭಾಗದ ಹಿನ್ನೆಲೆಯಲ್ಲಿ ಆಗಿನ ಪರಿಸ್ಥಿತಿಗಳು, ಆಗಿನ ಕಾಲಮಾನಗಳು, ಆಗಿನ ಸಾಹಿತ್ಯ ಪರಿಸ್ಥಿತಿ, ಸಾಮಾಜಿಕ ಪರಿಸ್ಥಿತಿ ಹೇಗೆ ಕಾರಣವಾದವು ಎನ್ನುವಂತಹ ಅಂಶವನ್ನ ಪೀಠಿಕಾ ವಿಭಾಗದಲ್ಲಿ ಅಧ್ಯಯನವನ್ನ ಮಾಡುತ್ತಾ, ಅದರ ಮುಂದುವರಿದ ಭಾಗವಾಗಿ ವಚನ ಸಾಹಿತ್ಯ ವೀರಶೈವ ಧರ್ಮ ಮತ್ತು ವಚನಕಾರರು ಎನ್ನುವಂತಹ ಅಂಶದ ಮೇಲೆ ಇಂದಿನ ತರಗತಿಯಲ್ಲಿ ಬೆಳಕನ್ನ ಚೆಲ್ಲೋಣ. ಗಮನಿಸಿ, ವಚನ ಸಾಹಿತ್ಯ ಉಗಮ ಹಾಗೂ ವಿಕಾಸ. ನಾನಾ ಮುಖವಾಗಿ ಪ್ರವಹಿಸುತ್ತಿರುವ ಕನ್ನಡ ಸಾಹಿತ್ಯಕ್ಕೆ ವಚನಕಾರರ ಕೊಡುಗೆಯು ಅನ್ಯಾದೃಶ್ಯವಾದುದು. ಯಾವುದಾದರೂ ಒಂದು ಸಾಹಿತ್ಯ ಬೆಳೆಯಬೇಕಾದರೆ ಅದರಲ್ಲಿ ಎಲ್ಲ ತರಹದ ವಿಷಯಗಳಿರಬೇಕಾಗುತ್ತದೆ. ದೇವವಾಣಿಗೆ ಜನವಾಣಿಯಾಗುವುದು ಸಾಧ್ಯವಾಗದಿದ್ದಾಗ ಜನವಾಣಿಯನ್ನೇ ದೇವವಾಣಿಯನ್ನಾಗಿಸಿದ ಪವಾಡ ವಚನಕಾರರದ್ದು. ಇಲ್ಲಿ ಅತ್ಯಂತ ಪ್ರಮುಖವಾಗಿರುವಂತಹ ಒಂದು ಅಂಶವನ್ನ ಲೇಖಕರು ಇಲ್ಲಿ ಹೇಳ್ತಾ ಹೋಗ್ತಾರೆ. ಕನ್ನಡ ಸಾಹಿತ್ಯ ವಾಹಿನಿಯು ಒಂದು ಬಹುಮುಖವಾಗಿ ಹರಿಯುತ್ತಾ ಬಂದಿರುವಂತಹದ್ದು. ಈ ಕನ್ನಡ ಸಾಹಿತ್ಯ ಲೋಕಕ್ಕೆ ಇದರದ್ದೇ ಆದಂತಹ ವಚನ ಸಾಹಿತ್ಯದ ವಚನಕಾರರು ನೀಡಿರುವಂತಹ ಕೊಡುಗೆ ಹೋಲಿಸಲು ಅಸಾಧ್ಯವಾಗಿರುವಂತಹದ್ದು. ಮತ್ತೆ ಯಾವುದೇ ಸಾಹಿತ್ಯ ಬೆಳೆಯಬೇಕಾದರೆ ಅಲ್ಲಿ ಎಲ್ಲ ತರಹದ ಒಂದು ವಿಷಯಗಳಿಗೆ ಆದ್ಯತೆ ಅಂತನ್ನುವಂತಹದ್ದು, ಮತ್ತೆ ಎಲ್ಲ ವಿಷಯಗಳ ಮೇಲೆ ಬೆಳಕನ್ನು ಚೆಲ್ಲುವಂತಹ ಒಂದು ಅಂಶ ಇದ್ದಾಗ ಮಾತ್ರ ಆ ಸಾಹಿತ್ಯ ಬೆಳೆಯೋಕೆ ಸಾಧ್ಯವಾಗುತ್ತೆ. ಅದರೊಂದಿಗೆ ಇಲ್ಲಿ ಅತ್ಯಂತ ಬಹು ಪ್ರಮುಖವಾಗಿರುವಂತಹ ಅಂಶ ಆವಾಗಿನ ಕಾಲಘಟ್ಟದಲ್ಲಿ ಚಂಪೂ ಸಾಹಿತ್ಯ ಮತ್ತು ಸಂಸ್ಕೃತ ಭೂಯಿಷ್ಠವಾಗಿರ್ತಕ್ಕಂತಹ ಸಾಹಿತ್ಯ ಚಲನೆಯಲ್ಲಿತ್ತು. ಆ ಚಲನೆಯಲ್ಲಿದ್ದಂತಹ ಸಂದರ್ಭದಲ್ಲಿ ಈ ಮಾತನ್ನ ಹೇಳಲ್ಪಡುತ್ತೆ: ದೇವವಾಣಿಗೆ ಜನವಾಣಿಯಾಗುವುದು ಸಾಧ್ಯವಿಲ್ಲದಿದ್ದಾಗ ಜನವಾಣಿಯನ್ನೇ ದೇವವಾಣಿಯನ್ನಾಗಿಸಿದ ಪವಾಡ ವಚನಕಾರರದ್ದು. ಯಾಕಂದ್ರೆ ಸಂಸ್ಕೃತ ಭಾಷೆ ಒಂದು ರಾಜ್ಯದ ಆಸ್ಥಾನದಲ್ಲಿರುವಂತಹ ಒಂದು ಕವಿಗಳಿಗೆ, ಪಂಡಿತರಿಗೆ, ಮಂತ್ರಿವರ್ಯರಿಗೆ, ರಾಜರಿಗೆ ಅವರುಗಳಿಗೆ ಅಷ್ಟೇ ಸೀಮಿತವಾಗಿದ್ದು ಜನಸಾಮಾನ್ಯರ ಬಳಿಗೆ ಆ ಭಾಷೆ, ಆ ಸಾಹಿತ್ಯ ಬರದೇ ಇರುವಂತಹ ಸಂದರ್ಭದಲ್ಲಿ ಜನರಾಡುವಂತಹ ಆ ಕನ್ನಡ ಭಾಷೆಯನ್ನೇ ಆ ದೇವವಾಣಿಯ ಸ್ಥಿತಿಗೆ ಏರಿಸಿದಂತಹ ಶ್ರೇಯಸ್ಸು, ಆ ಕೀರ್ತಿ ಸಲ್ಲುವಂತಹದ್ದು ವಚನಕಾರರಿಗೆ ಎನ್ನುವಂತಹ ಮಾತು. ಮುಂದುವರೆದು ನಡುಗನ್ನಡ ಸಾಹಿತ್ಯದ ಆರಂಭ ಕಾಲದಲ್ಲಿ ಆ ಕಾಲದ ಯಾವ ಭಾಷೆಯ ಸಾಹಿತ್ಯದಲ್ಲಿಯೂ ಸಿಕ್ಕದಷ್ಟು ವಚನ ರೂಪವಾದ ಅದ್ಭುತ ವಾಂಗ್ಮಯ ಸೃಷ್ಟಿಯನ್ನು ವಚನಕಾರರು ಮಾಡಿದರು. ಕನ್ನಡ ದೇಶಿಯೇ ಅದುವರೆಗೂ ಹೊತ್ತಿದ್ದ ಆಡಂಬರದ ಆಭರಣದ ಹೊರೆಯನ್ನು ಇಳುಗಿ ಆಕೆಯ ದಾಸ್ಯವನ್ನು ತಪ್ಪಿಸಿ ಆಕೆ ಸಹಜ ಸೊಬಗಿನಿಂದ ಎಲ್ಲೆಡೆ ನಡೆಯುವಂತೆ ಮಾಡಿದರು. ಕಾವ್ಯದ ಛಂದಸ್ಸು, ವಸ್ತು, ಉದ್ದೇಶ ಎಲ್ಲದರಲ್ಲಿಯೂ ಸಂಪ್ರದಾಯ ಸಿದ್ಧ ಸಂಕೋಲೆಗಳನ್ನು ಕತ್ತರಿಸಿ ತಮ್ಮದೇ ಆದ ಹೊಸ ದಾರಿಯನ್ನು ಹಾಕಿಕೊಟ್ಟರು. ಆವಾಗಿನ ಕಾಲಘಟ್ಟದಲ್ಲಿ ಕನ್ನಡ ಸಾಹಿತ್ಯದಲ್ಲಿ, ನಡುಗನ್ನಡ ಸಾಹಿತ್ಯ ಸಂದರ್ಭದಲ್ಲಿ ವಚನ ಸಾಹಿತ್ಯವು, ವಚನ ವಾಂಗ್ಮಯವು
ಅತ್ಯದ್ಭುತವಾದಂತಹ ವಚನಕಾರರ ಸೃಷ್ಟಿಯಿಂದ ಹೊರಹೊಮ್ಮಿತು. ಅಷ್ಟೇ ಅಲ್ಲ, ಆ ಒಂದು ಅದಕ್ಕಿಂತ ಮುಂಚೆ ಇರುವಂತಹ ಒಂದು ಚಂಪು ಸಾಹಿತ್ಯ ಮತ್ತೆ ಸಂಸ್ಕೃತ ಭೂಯಿಷ್ಠವಾಗಿರ್ತಕ್ಕಂತಹ ಸಾಹಿತ್ಯದ ಒಂದು ಹೊರೆಯನ್ನೆಲ್ಲವನ್ನು ತೆಗೆದುಹಾಕಿ ಕನ್ನಡಾಂಬೆ ದೇಶೀಯ ಭಾಷೆಯಾಗಿರುವಂತಹ ಕನ್ನಡದ ಸಹಜವಾಗಿರ್ತಕ್ಕಂತಹ ಲಯ ಮತ್ತು ಮಟ್ಟುಗಳನ್ನು ಅಳವಡಿಸಿಕೊಂಡು ಆ ಒಂದು ಭಾಷೆ ಬೆಳೆಯೋದಕ್ಕೆ ಆರಂಭಗೊಳ್ಳುವಂತಹದ್ದು. ಸಂಪ್ರದಾಯಬದ್ಧವಾಗಿರುವಂತಹ ಕಾವ್ಯದ ಛಂದಸ್ಸು, ವಸ್ತು, ಉದ್ದೇಶ ಎಲ್ಲದರಲ್ಲಿಯೂ ಕೂಡ ಒಂದು ಹೊಸತನವನ್ನ ಕನ್ನಡದ ಸಾಹಿತ್ಯಕ್ಕೆ ನೀಡಿದ ಕೀರ್ತಿ ವಚನಕಾರರಿಗೆ ಸಲ್ಲುವಂತಹದ್ದು. ವಚನ ಸಾಹಿತ್ಯವು ಕನ್ನಡದ ಅಮೂಲ್ಯ ಆಸ್ತಿ. ಅಂದು ವಿಜೃಂಭಿಸಿ ಮುಂದಿನ ಸಾಹಿತ್ಯ ಪರಂಪರೆಗಳ ಮೇಲೆ ಪ್ರಭಾವ ಬೀರಿ ಇಂದಿಗೂ ಪ್ರಸ್ತುತವಾಗಿ ಉಳಿದು ಬಿಟ್ಟಿದೆ. ಬಸವನಿಗಿಂತ ಸ್ವಲ್ಪ ಮೊದಲು ಆರಂಭಗೊಂಡಿರಬಹುದಾದರೂ ಬಸವಯುಗದಲ್ಲಿ ನೆರೆಬಂದ ತೊರೆಯಂತೆ ಉಕ್ಕಿ ಹರಿದ ಈ ಸಾಹಿತ್ಯದ ಮೂಲಗಳನ್ನು ಸಂಸ್ಕೃತದ ದಂಡಕಗಳಲ್ಲಿಯೋ, ತಮಿಳಿನ ತೇವಾರಂಗಳಲ್ಲಿಯೋ, ಕನ್ನಡದ ತ್ರಿಪದಿಗಳಲ್ಲಿಯೋ ಹುಡುಕುವ ಪ್ರಯತ್ನ ನಡೆದಿದೆ. ಅನೇಕ ವಚನಗಳು ಉಪನಿಷತ್ತಿನ ಮಂತ್ರಗಳನ್ನು ಹೋಲುತ್ತವೆ. ದೇಹವೇ ದೇವಾಲಯವೆನ್ನುವ ವಚನಕಾರರ ಮಾತು ಉಪನಿಷತ್ತಿನ ದೇಹೋ ದೇವಾಲಯ ಪೋಕ್ತಃ ಎಂಬುದಕ್ಕೆ ಸಮಾನವಾದುದು. ವಚನಗಳು ಯೋಗಶಾಸ್ತ್ರದ ಮರ್ಮವನ್ನು ಬಹಳ ಚೆನ್ನಾಗಿ ಪ್ರತಿಪಾದಿಸುತ್ತವೆ. ಶರಣರು ರಾಜಯೋಗ, ಹಠಯೋಗಗಳಿಗಿಂತಲೂ ಶಿವಯೋಗ ಮತ್ತು ಭಕ್ತಿಯೋಗಗಳನ್ನು ಪ್ರತಿಪಾದಿಸಿದ್ದಾರೆ. ಇಲ್ಲಿ ಕನ್ನಡ ಸಾಹಿತ್ಯಕ್ಕೆ ಅತ್ಯಂತ ಅಮೂಲ್ಯವಾಗಿರುವಂತಹ ಆಸ್ತಿ ಎಂದರೆ ವಚನ ಸಾಹಿತ್ಯ. ಇದು ತನ್ನದೇ ಆದಂತಹ ರೀತಿಯಲ್ಲಿ ಆವಾಗಿನ ನಡುಗನ್ನಡ ಸಾಹಿತ್ಯದ ಕಾಲಘಟ್ಟದಲ್ಲಿ ವಿಜೃಂಭಿಸಿ ಆ ಕಾಲಘಟ್ಟದಲ್ಲಿ ಮುಂದೆ ಸಾಹಿತ್ಯ ವಾಹಿನಿಯಾಗಿ ಮುಂದಿನ ಸಾಹಿತ್ಯದ ಪ್ರಕಾರಗಳ ಮೇಲೂ ಕೂಡ ತನ್ನ ಪ್ರಭಾವವನ್ನು ಬೀರುವಷ್ಟರ ಮಟ್ಟಿಗೆ ತನ್ನ ಅಸ್ತಿತ್ವವನ್ನು ಕಾಪಾಡಿಕೊಂಡು ಬಂದಿತು. ಅಷ್ಟೇ ಅಲ್ಲ, ಅದು ಇಂದಿಗೂ ಕೂಡ ಈಗಿನ ಸಾಹಿತ್ಯದ ಮೇಲೆ ಒಂದು ಪ್ರಭಾವವನ್ನು ಬೀರುವಂತಹದ್ದು. ಬಸವಣ್ಣನಿಗಿಂತಲೂ ಮುಂಚೆ ಈ ಸಾಹಿತ್ಯದ ಉಗಮವಾಗಿರುವಂತಹದ್ದು. ಈ ಸಾಹಿತ್ಯದ ಉಗಮಕಾರರಲ್ಲಿ ಪ್ರಪ್ರಥಮನಾಗಿರುವಂತಹ ಒಬ್ಬ ವ್ಯಕ್ತಿ ಜೇಡರ ದಾಸಮಯ್ಯ ಅನ್ನುವಂತಹದ್ದು. ಅವರ ವಚನಗಳನ್ನು ಗಮನಿಸುವಂತಹ ಸಂದರ್ಭದಲ್ಲಿ ಈ ಮಾತು 1150ರಲ್ಲಿ ಬರುವಂತಹ ಈ ವಚನ, ಎಳೆನಿಮ್ಮ ದಾನ ಬೆಳೆನಿಮ್ಮ ದಾನ ಸುರಿದು ಸೂಸುವ ಗಾಳಿ ನಿಮ್ಮ ದಾನ, ನಿಮ್ಮ ದಾನವನ್ನು ಉಂಡು ಅನ್ಯರ ಹೊಗಳುವ ಪುಣ್ಯಗಳನ್ನು ಏನೆಂಬೆ ಕಾಣ ರಾಮನಾಥ ಎನ್ನುವಂತಹ ಜೇಡರದಾಸಿಮಯ್ಯನ ನೇರ ನಡೆನುಡಿಯನ್ನ ಈ ವಚನಗಳ ಮುಖಾಂತರ ಜೇಡರದಾಸಿಮಯ್ಯ ಈ ವಚನ ಸಾಹಿತ್ಯಕ್ಕೆ ಒಂದು ಹೊಸ ರೂಪವನ್ನು ಕೊಟ್ಟು ಕನ್ನಡ ಸಾಹಿತ್ಯ ಲೋಕದಲ್ಲಿ ಹರಿಯೋಕೆ ಬಿಡ್ತಾನೆ. ಆ ಸಾಹಿತ್ಯ ವಾಹಿನಿ ಮುಂದೆ ಅಣ್ಣ ಬಸವಣ್ಣನ ಒಂದು ಕಾಲಘಟ್ಟದಲ್ಲಿ ಅತ್ಯಂತ ಒಂದು ಬಸವಯುಗ ಆರಂಭಗೊಂಡಂತಹ ಸಂದರ್ಭದಲ್ಲಿ ನೆರೆ ಬಂದಂತಹ ತೊರೆಯ ರೀತಿಯಲ್ಲಿ ಓತಪ್ರೇತವಾಗಿ ಹರಿಯುವ ಒಂದು ಬಗೆಯನ್ನು ನಾವು ಕಾಣ್ತೀವಿ. ಈ ಒಂದು ವಚನ ಸಾಹಿತ್ಯದ ಉಗಮವನ್ನ ಸಂಸ್ಕೃತದ ದಂಡಕಗಳಲ್ಲಿ ಮತ್ತು ತೇವಾರಂಗಳಲ್ಲಿ, ತಮಿಳು ಭಾಷೆಯ ತೇವಾರಂ ಅಂತನ್ನುವಂತಹ ಸಾಹಿತ್ಯ ಬಗೆಯಲ್ಲಿ ಮತ್ತು ಕನ್ನಡದ ತ್ರಿಪದಿ, ಅಷ್ಟೇ ಅಲ್ಲ ಉಪನಿಷತ್ ಮಂತ್ರಗಳು, ಈ ಎಲ್ಲ ಕಡೆಗೆ ಗಮನಿಸಿದಂತಹ ಸಂದರ್ಭಗಳಲ್ಲಿ ಯೋಗಶಾಸ್ತ್ರವಾಗಿರಲಿ, ಅದರಲ್ಲಿ ಹೆಚ್ಚಾಗಿ ರಾಜಯೋಗ ಮತ್ತು ಹಠಯೋಗಕ್ಕಿಂತ ಇಲ್ಲಿ ವಚನಕಾರರು ಆಯ್ದುಕೊಂಡಿರತಕ್ಕಂತಹದ್ದು ಶಿವಯೋಗ ಮತ್ತು ಭಕ್ತಿಯೋಗ ಅನ್ನು ಪ್ರತಿಪಾದಿಸಿದಂತಹ ಬಗೆಯನ್ನ ನಮ್ಮ ಗಮನಕ್ಕೆ ಬರುವಂತಹದ್ದು. ಇಲ್ಲಿ ಇವರ ವಚನಗಳಲ್ಲಿ ಚರ್ಚಿಸಲ್ಪಟ್ಟಿರುವಂತಹ ವಸ್ತುಗಳನ್ನ ಗಮನಿಸಿದಂತಹ ಸಂದರ್ಭದಲ್ಲಿ ದೇವರು ಎಲ್ಲಿದ್ದಾನೆ, ಹೇಗಿದ್ದಾನೆ, ಅವನ ನಿಜ ಸ್ವರೂಪವೇನು, ಆತನಿಗೂ ಜಗತ್ತಿಗೂ ಇರತಕ್ಕಂತಹ ಸಂಬಂಧವೇನು, ದಯೆಯ ಅವಶ್ಯಕತೆಯು ಧರ್ಮದ ಬೆಳಕಿಗೂ ಎಷ್ಟರ ಮಟ್ಟಿಗೆ ಬೇಕಾಗುತ್ತದೆ, ಸತ್ಯದಿಂದ ಆಗುವ ಲಾಭವೇನು, ಅಹಿಂಸಾತ್ಮವನ್ನು ಹೇಗೆ ಪಾಲಿಸಬೇಕು ಇತ್ಯಾದಿ ನೂರಾರು ವಿಷಯಗಳನ್ನು ವಚನಗಳು ಪ್ರತಿಪಾದಿಸುತ್ತಾ ಬಂದಿರುವಂತಹ ವಿಷಯ ನಮ್ಮ ಗಮನಕ್ಕೆ ಬರುತ್ತದೆ. ದೇವರ ಅಸ್ತಿತ್ವವಾಗಿರಬಹುದು, ಆತನ ರೂಪವಾಗಿರಬಹುದು, ಆತನ ನಿಜವಾದಂತಹ ಸ್ವರೂಪವೇನು, ದೇವನಿಗೂ ಮತ್ತು ಈ ಜಗತ್ತಿಗೂ ಇರುವಂತಹ ಒಂದು ಸಂಬಂಧ, ಮತ್ತು ಇಲ್ಲಿ ಮಾನವ ಒಂದು ಬದುಕಿನ ಹಿನ್ನೆಲೆಯಲ್ಲಿ ಗಮನಿಸಿದಂತಹ ಸಂದರ್ಭದಲ್ಲಿ ದಯೆಯ ಅವಶ್ಯಕತೆ ಮತ್ತು ಧರ್ಮದ ಅಸ್ತಿತ್ವದ ಅಗತ್ಯತೆ, ಅಹಿಂಸಾ ವೃತ್ತದ ಪರಿಪಾಲನೆ, ಇವೆಲ್ಲರೂ ಈ ನೂರಾರು ವಿಷಯಗಳೆಲ್ಲವನ್ನ ಕೂಡ ವಚನ ಸಾಹಿತ್ಯ ತನ್ನ ಒಂದು ವಚನ ವಸ್ತುವನ್ನಾಗಿ ಆಯ್ಕೆ ಮಾಡಿಕೊಂಡು 770 ಗಣಗಳು ಅನ್ನುವಂತಹ ಒಂದು ಮಾತನ್ನು ಕೂಡ ಬರುವಂತಹದ್ದು. ಅಂದ್ರೆ ಅವಾಗಿನ ಕಾಲಘಟ್ಟದಲ್ಲಿ ಶಿವಾನುಭವ ಆ ಅನುಭವ ಮಂಟಪದಲ್ಲಿ 770 ವಚನಕಾರರು ಕುಳಿತುಕೊಂಡು ತಮ್ಮದೇ ಆಗಿರ್ತಕ್ಕಂತಹ ಅನುಭವದ ಹಿನ್ನೆಲೆಯಲ್ಲಿ ಕವನಗಳನ್ನ ವಚನಗಳನ್ನ ಹೊರಹೊಮ್ಮಿಸುವಂತಹ ಒಂದು ಬಗೆಯನ್ನು ನಾವು ಕಾಣ್ತೀವಿ. ವಚನ ಅನ್ನುವಂತಹ ಈ ಒಂದು ಸಾಹಿತ್ಯದ ರೂಪ ನಮಗೆ ಹೊಸದಾಗಿ ವಿಷಯವನ್ನು ಪ್ರತಿಪಾದಿಸುತ್ತಾ
ಬೆಳಕನ್ನು ಚೆಲ್ತಾ ಹೋಗುತ್ತೆ. ಮುಂದುವರೆದು ವೇದಶಾಸ್ತ್ರ ವಿಷಯಗಳ ಮರ್ಮವೂ ಇದೆ. ಉಪನಿಷತ್ತುಗಳಿಂದಲೂ ಆಗದಷ್ಟು ವೇದಾಂತ ಪ್ರಚಾರವು ಕನ್ನಡದ ಜನರಲ್ಲಿ ಈ ವಚನಗಳಿಂದಾಗಿರುತ್ತದೆ. ಆ ವೇದಾಂತಗಳಲ್ಲಿರುವಂತಹ ಒಂದು ಸಿದ್ಧಾಂತಗಳೇನಿದಾವಲ್ಲ, ತತ್ವಗಳೇನಿದಾವಲ್ಲ, ಉಪನಿಷತ್ತುಗಳಿಂದ ಆಗದೇ ಇರುವಂತಹ ಒಂದು ಸರಳ ಬಗೆಯನ್ನ ಈ ವೇದಾಂತದ ಒಂದು ಸಿದ್ಧಾಂತಗಳು ಈ ವಚನ ಸಾಹಿತ್ಯ ಜನರಿಗೆ ತಲುಪಿಸುವಲ್ಲಿ ಯಶಸ್ವಿಯಾಗಿದೆ ಎನ್ನುವಂತಹ ಮಾತು ಸತ್ಯವಾಗಿರುವಂತಹದ್ದು. ವೀರಶೈವ ಸಾಹಿತ್ಯದ ಪ್ರಾರಂಭದ ದಶೆಯಲ್ಲಿ ಕಂಡ ವಚನ ವಾಂಗ್ಮಯದಲ್ಲಿ ಲಿಂಗಾಂಗ, ಸಾಮರಸ್ಯ, ಅಷ್ಟಾವರಣ, ಪಂಚಾಚಾರ, ಷಟಸ್ಥಲ ಮುಂತಾದವುಗಳ ಆಚರಣೆ ಇದ್ದರೂ ಮಾನವ ಕಲ್ಯಾಣಕ್ಕೆ ಸಾಮಾನ್ಯವಾದ ತಾತ್ವಿಕ ನೈತಿಕ ವಿಷಯಗಳಿಗೂ ವಿಶ್ವ ಕುಟುಂಬದ ಉದಾತ್ತ ನಿರ್ಮಲ ಭಾವನೆಯನ್ನು ಬೋಧಿಸುವ ಪ್ರೇಮದ ಮಾತುಗಳ ಹೊನಲು ವಚನ ಸಾಹಿತ್ಯದಲ್ಲಿ ತುಂಬಿದೆ. ಆರಂಭದ ಒಂದು ಕಾಲಘಟ್ಟಕ್ಕೆ ಸಂಬಂಧಪಟ್ಟಂತಹ ರೀತಿಯಲ್ಲಿ ಗಮನಿಸುವುದಾದರೆ ವೀರಶೈವ ಸಾಹಿತ್ಯಕ್ಕೆ ವಚನ ಸಾಹಿತ್ಯದಲ್ಲಿ ಇವುಗಳಿಗೆ ಬಹು ಪ್ರಾಮುಖ್ಯತೆ ಮತ್ತು ವೀರಶೈವ ಧರ್ಮದಲ್ಲಿ ಇವುಗಳಿಗೆ ಬಹು ಪ್ರಾಮುಖ್ಯತೆಯನ್ನು ಕೊಡಲಾಗುತ್ತೆ. ಅವು ಯಾವುವು ಎಂದರೆ ಲಿಂಗಾಂಗ, ಲಿಂಗಕ್ಕೂ ಮತ್ತು ಅಂಗಕ್ಕೂ ಇರುವಂತಹ ಒಂದು ಸಾಮರಸ್ಯ ಅನುಬಂಧ ಅನ್ನುವಂತಹದ್ದು. ಆಮೇಲೆ ಅಷ್ಟಾವರಣ, ನಾವು ಯಾವ ರೀತಿಯಲ್ಲಿ ಅದನ್ನ ನಿಯಮ ರೀತಿಯಲ್ಲಿ ಆಚರಣೆ ಮಾಡಿಕೊಂಡು ಬರಬೇಕೆನ್ನುವಂತಹದ್ದು. ಪಂಚಾಚಾರ, ಆಚಾರಗಳನ್ನ ಯಾವ ರೀತಿ ನಿಭಾಯಿಸಬೇಕೆನ್ನುವಂತಹ ಪಂಚಾಚಾರ. ಷಟಸ್ಥಲ, ಭಕ್ತರಿಂದ ಹಿಡಿದುಕೊಂಡು ಮೋಕ್ಷ ದೊರೆಯುವಂತಹವರೆಗೂ ಹೋಗುವಂತಹ ಒಂದು ಲಿಂಗೈಕ್ಯ ಆಗುವಂತಹ ಹಂತವರೆಗೂ ಹೋಗುವ ಒಂದು ಬಗೆಯನ್ನ, ಈ ಎಲ್ಲವುಗಳನ್ನ ಮಾನವ ಕಲ್ಯಾಣಕ್ಕಾಗಿ ತಾತ್ವಿಕ ನೆಲೆಯ ಸಿದ್ಧಾಂತದ ಮೇಲೆ ಈ ವಚನ ಸಾಹಿತ್ಯ ಏನ್ ಮಾಡ್ತಾರೆ ಅಂತಂದ್ರೆ ನಮ್ಮೆಲ್ಲರ ಮೇಲೆ ಬೆಳಕನ್ನು ಚೆಲ್ಲುತ್ತೆ. ಅಷ್ಟೇ ಅಲ್ಲ, ಇದು ವಚನ ಸಾಹಿತ್ಯ ಅನ್ನುವಂಥದ್ದು ಕೇವಲ ಕೆಲವರಿಗಷ್ಟೇ ಸೀಮಿತವಾಗಲಾರದೆ ಇದು ವಿಶ್ವ ಕುಟುಂಬವನ್ನ, ವಿಶ್ವ ವ್ಯಾಪಕತ್ವವನ್ನ ಹೊಂದಿರುವಂತಹ ಒಂದು ತತ್ವವಾಗಿ ಬೆಳೆಯುತ್ತಾ ಹೋಗುವಂತಹ ಅಂಶ ನಮ್ಮ ಗಮನಕ್ಕೆ ಬರುವಂತಹದ್ದು. ಅದಕ್ಕೆ ಇಲ್ಲಿ ವಿವರಣೆ ಕೊಡ್ತಾ ಮುಂದೆ ಹೇಳ್ತಾರೆ, ಜೇಡರ ದಾಸಿಮಯ್ಯ, ಅಲ್ಲಮ ಪ್ರಭು, ಬಸವಣ್ಣ ಮುಂತಾದ ವಚನಕಾರರು ಶ್ರೇಷ್ಠರಾದವರು. 300 ಶರಣರು 280 ಕೋಟಿ ವಚನಗಳನ್ನು ಬರೆದಿರುವರೆಂದು ಪ್ರತೀತಿ ಇದೆ. ಇಲ್ಲಿ ಅಂಶಕ್ಕೆ ಗಮನಿಸುವಂತಹ ರೀತಿಯಲ್ಲಿ 300 ಶರಣರು ಅಂತ ಹೇಳಿದೆ. ಅದು ಹೆಚ್ಚಿನ ಅಧ್ಯಯನ ಮಾಡುವಂತಹ ಸಂದರ್ಭದಲ್ಲಿ 770 ಅಂತನ್ನುವಂತಹ ಅಂಶವು ಕೂಡ ವಚನ ಸಾಹಿತ್ಯದಲ್ಲಿ ಬೆಳಕಿಗೆ ಬರುವಂತಹದ್ದು. ಅವರೆಲ್ಲರೂ ಕೂಡ 280 ಕೋಟಿ ವಚನಗಳನ್ನ ರಚನೆ ಮಾಡಿ ನಮ್ಮ ಸಮಾಜಕ್ಕೆ ಕೊಟ್ಟಿದ್ದಾರೆ, ನಮ್ಮ ಕನ್ನಡ ಭಾಷೆಗೆ ಕೊಟ್ಟಿದ್ದಾರೆ ಅನ್ನುವಂತಹ ಮಾತು. ಆದರೆ ಲಭ್ಯ ವಚನಗಳಲ್ಲಿ ಶ್ರೇಷ್ಠವಾದ ಖ್ಯಾತಿ ಪಡೆದವು ಇವರವು. ಇವರೆಲ್ಲಿಯೂ ತರತಮ ಭೇದವಿದೆ. ಎಲ್ಲರ ಒಂದೇ ಪಂಥವನ್ನು ಅನುಸರಿಸಿದವರಲ್ಲ, ಒಂದೇ ಮಟ್ಟಿಗೆ ಏರಿದವರಾದರೂ ಅಲ್ಲ. ನಿಷ್ಠೆಗೆ ದಾಸಿಮಯ್ಯ, ವೈರಾಗ್ಯಕ್ಕೆ ಅಲ್ಲಮ, ಭಕ್ತಿಗೆ ಬಸವಣ್ಣ, ಸತಿಪತಿ ಭಾವಕ್ಕೆ ಅಕ್ಕಮಾದೇವಿ ಹೆಸರಾದವರು. ಅದಕ್ಕೆ ಇಲ್ಲಿ ಒಂದು ಬೇರೆ ಬೇರೆ ಅವರವರ ಒಂದು ಅನುಭವಕ್ಕೆ ಮತ್ತು ಅವರವರ ವೃತ್ತಿಯ ಹಿನ್ನೆಲೆಯಲ್ಲಿ ಗಮನಿಸಿದಂತಹ ಸಂದರ್ಭದಲ್ಲಿ ಜನಜನಿತವಾಗಿರುವಂತಹ ಒಂದು ಒಂದೇ ಹಂತಕ್ಕೆ ಏರುವಂತಹ ಶಕ್ತಿ ಸಾಮರ್ಥ್ಯ ಹೊಂದಿರದೇ ಇದ್ರೂ ಕೂಡ ಅವರು ತಮ್ಮ ಕಾಯಕ ವೃತ್ತಿಯ ಹಿನ್ನೆಲೆಯಲ್ಲಿ ಒಂದು ನಿಷ್ಠೆಯನ್ನ ಗಮನಿಸಿದಂತಹ ಸಂದರ್ಭದಲ್ಲಿ ದಾಸಿಮಯ್ಯನನ್ನ ಕಾಣ್ತೀವಿ. ವೈರಾಗ್ಯಕ್ಕೆ ಬಂದಂತಹ ಸಂದರ್ಭದಲ್ಲಿ ಅಲ್ಲಮ ಪ್ರಭುವನ್ನ ಕಾಣ್ತೀವಿ. ಭಕ್ತಿಗೆ ಬಸವಣ್ಣ, ಭಕ್ತಿ ಭಂಡಾರಿ ಬಸವಣ್ಣ ಅಂತ ಹೇಳ ಅದು ಅಂಶ ನಮ್ಮ ಗಮನಕ್ಕೆ ಬರುತ್ತೆ. ಸತಿ ಪತಿಭಾವ ಇದಕ್ಕೆ ಹಿನ್ನೆಲೆಯಾಗಿ ಪ್ರಖ್ಯಾತಿಯನ್ನು ಪಡೆದಿರುವಂತಹ ಕನ್ನಡದ ಪ್ರಥಮ ಕವಿತ್ರಿಯೂ ಆಗಿರುವಂತಹ ಅಕ್ಕ ಮಹಾದೇವಿಯ ಹೆಸರು ಪ್ರಖ್ಯಾತವಾಗಿರುವಂತಹ ಅಂಶ ನಮ್ಮ ಗಮನಕ್ಕೆ ಬರುತ್ತೆ. ಆದ್ದರಿಂದಲೇ ಒಂದೇ ವಸ್ತು ವಿವಿಧ ರೀತಿಯಲ್ಲಿ ಅಭಿವ್ಯಕ್ತಗೊಳ್ಳುವುದನ್ನು ಅವರ ವಚನಗಳಲ್ಲಿ ಕಾಣಬಹುದು. ವಸ್ತು ಒಂದೇ ಆಗಿದ್ರೂ ಕೂಡ ವಿವಿಧ ರೀತಿಯ ಹಿನ್ನೆಲೆಯಲ್ಲಿ ವಚನಕಾರರ ಅವರ ದೃಷ್ಟಿಕೋನದಲ್ಲಿ ವೈವಿಧ್ಯಮಯವಾಗಿ ಆ ವಸ್ತು ವಿವರಿಸಲ್ಪಡುತ್ತೆ ಅಥವಾ ಹೇಳಲ್ಪಡುತ್ತೆ ಅನ್ನುವಂತಹ ಮಾತು. ಮುಂದುವರೆದು ಶರಣರ ವಚನಗಳ ಹಾಗೂ ಶರಣರ ಮಹತ್ವ, ಗುರುವಿನ ಹಿರಿಮೆ, ಶಿಷ್ಯನ ನಡವಳಿಕೆ, ಭಕ್ತಿಯ ಸಹಜತೆ, ಡಾಂಬಿಕತೆ, ಭಕ್ತರ ಮಹಿಮೆ, ದೇಹದ ನಶ್ವರತೆ, ಮಾಯೆಯ ಸ್ವರೂಪ, ಸಾಂಸಾರಿಕ ಸೆಳೆತ, ಭಗವಂತನ ಅನ್ಯಾದೃಶ್ಯವಾದ ಸ್ವರೂಪ, ಆತನಲ್ಲಿ ಐಕ್ಯವಾಗುವ ಶರಣನ ಉದ್ವಿಗ್ನ ಸ್ಥಿತಿ, ಭಾವೋದ್ರೇಕ, ಸಾಮಾಜಿಕ ಸ್ಥಿತಿಗತಿ, ಸಮಾಜ ಸುಧಾರಣೆ, ಬಾಹ್ಯ ಅವುಗಳ ಖಂಡನೆ, ನೀತಿ ಬೋಧೆ ಇವೇ ಮೊದಲಾದ ವಚನಗಳಿಗೆ ವಸ್ತುಗಳು. ಇಲ್ಲಿ ವಚನ ಸಾಹಿತ್ಯಕ್ಕೆ ಪ್ರಮುಖವಾಗಿ ಸಂಬಂಧಪಟ್ಟಂತಹ ಒಂದು ಸಬ್ಜೆಕ್ಟ್ ಅಥವಾ ಒಂದು ವಸ್ತು ಅಂತ ಕರೀತೀವಲ್ಲ, ಇದು ಏನಪ್ಪಾ ಅಂದ್ರೆ ಗುರುವಿನ ಹಿರಿಮೆ, ಶಿಷ್ಯ ಯಾವ ರೀತಿ ನಡ್ಕೊಳ್ಬೇಕು, ಮತ್ತು ಸಹಜವಾದಂತಹ ಭಕ್ತಿ ಮತ್ತು ಡಾಂಬಿಕ ಭಕ್ತಿಗೆ ಅವಕಾಶ ಇಲ್ಲದೇ ಇರುವಂತಹದ್ದು, ಭಕ್ತರ ಮಹಿಮೆ, ಆಮೇಲೆ ದೇಹ ನಶ್ವರ ಅನ್ನುವಂತಹ ಅಂಶ,
ಮಾಯೆಯ ಸ್ವರೂಪ, ಸಂಸಾರದ ಒಂದು ಸೆಳೆತದಲ್ಲಿ ಹೇಗೆ ನಾವು ಗೆದ್ದು ಬರಬೇಕನ್ನುವಂತಹ ಒಂದು ವಿವರಣೆ, ಆಮೇಲೆ ಶರಣರ ಒಂದು ಇಲ್ಲಿ ಐಕ್ಯವಾಗುವುದಕ್ಕೆ ಬಯಸುವಂತಹ ಒಂದು ತುಡಿತ ಅಥವಾ ಉದ್ವಿಗ್ನ ಅಂತನ್ನುವಂತಹ ಒಂದು ಮಾತನ್ನ ಹೇಳುವಂತಹದ್ದು. ಅಲ್ಲಿ ಭಾವೋದ್ರೇಕವನ್ನು ಕೂಡ ನಾವು ಗಮನಿಸ್ತೀವಿ. ಸಾಮಾಜಿಕ ಸ್ಥಿತಿಗತಿಗಳು ಮತ್ತು ಸಮಾಜ ಸುಧಾರಣೆಗಳು, ಬಾಹ್ಯ ಆಡಂಬರಗಳು ಇರದೇ ಇರುವಂತಹ ಭಕ್ತಿಗಳು ಬೇಕು ಅನ್ನುವಂತಹದ್ದೇ ಈ ವಚನಗಳ ಪ್ರಮುಖವಾಗಿ ಇರುವಂತಹ ವಚನದ ವಸ್ತುಗಳು ಅನ್ನುವಂತಹ ಮಾತು. ಹೆಚ್ಚಿನ ವಚನಕಾರರು ಇವುಗಳಿಗೆ ಸಂಬಂಧಿಸಿದಂತೆ ವಚನಗಳನ್ನು ಬರೆದಿದ್ದಾರೆ. ವೈಯಕ್ತಿಕ ಮನೋಭಾವ, ಅಂತರಂಗದ ಹೋರಾಟ, ಧರ್ಮಬೋಧೆ, ಹೃದಯದಿಂದ ಹೊರಟು ನೇರವಾಗಿ ಹೃದಯವನ್ನು ಮುಟ್ಟುವ ಸರಳ ಶೈಲಿ ಇವುಗಳದ್ದು. ಈ ಎಲ್ಲಾ ವಸ್ತುಗಳನ್ನ ಅತ್ಯಂತ ಸರಳ, ಸಹಜ, ಜನರಾಡುವ ಭಾಷೆಯಲ್ಲಿಯೇ, ಕನ್ನಡ ಭಾಷೆಯಲ್ಲಿಯೇ ಜನರಿಗೆ ಅತ್ಯಂತ ಸರಳವಾದಂತಹ ವಚನ ಸಾಹಿತ್ಯ ರೂಪದ ಶೈಲಿಯಲ್ಲಿ ಕೊಡಮಾಡಲ್ಪಡುತ್ತೆ. ತಮ್ಮ ಅರಿವಿನಿಂದ ಮತ್ತು ಅದರ ಆಚರಣೆಯಿಂದ ಜೀವಾತ್ಮ ಪರಮಾತ್ಮನಲ್ಲಿ ಮಿಲನಗೊಂಡ ಅದರಿಂದುಂಟಾದ ಅನುಭವವನ್ನು ಅವರು ಅನುಭಾವ ಎಂದು ಕರೆದರು. ಅದಕ್ಕೆ ಅನುಭವ ಎಂದರೆ ಬೇರೆ ಏನೂ ಅಲ್ಲ, ಇಲ್ಲಿ ತಮ್ಮ ಅರಿವಿನಿಂದ ಮತ್ತು ಅದರ ಆಚರಣೆಯಿಂದ, ತಮ್ಮ ಅರಿವು ಮತ್ತು ಅದನ್ನ ಯಾವ ರೀತಿ ನಾವು ಆಚರಣೆ ಮಾಡ್ತೀವಿ, ಇವುಗಳ ಮಧ್ಯದಲ್ಲಿ ಜೀವಾತ್ಮ ಪರಮಾತ್ಮ ಹೇಗೆ ಒಂದು ಸಂಮಿಳಿತಗೊಂಡಿದ್ದಾರೆ ಎನ್ನುವಂತಹ ತಿಳಿದುಕೊಳ್ಳುವಂತಹ ಅಂಶವೇ ಅನುಭವ ಎನ್ನುವಂತಹ ಮಾತು. ಸಾಹಿತ್ಯ ರಚನೆ ಅದರ ಮುಖ್ಯ ಗುರಿಯಾಗಿರಲಿಲ್ಲ. ಜೀವನದ ಮಹತ್ತರವಾದ ಗುರಿಯನ್ನು ಪ್ರತ್ಯಕ್ಷವಾಗಿ ಸಾಧಿಸುವುದು ಅವರ ಮಹದೋದ್ದೇಶವಾಗಿತ್ತು. ಸಾಹಿತ್ಯವನ್ನ ರಚನೆ ಮಾಡಬೇಕಂತನ್ನುವಂಥದ್ದು ಅವರ ಪ್ರಮುಖವಾಗಿ ಗುರಿ ಆಗಿರದೇ ಇದ್ರೂ ಕೂಡ ಇಲ್ಲಿ ಅವರ ಮಹೋದ್ದೇಶ ಯಾವುದು ಅಂತಂದ್ರೆ, ಇಲ್ಲಿ ಅವರ ಒಂದು ಜೀವನದ ಮಹತ್ತರವಾದ ಗುರಿಯಾಗಿ ಇಲ್ಲಿ ಅವರು ಉತ್ತಮ ಬದುಕನ್ನ ಕಟ್ಟಿಕೊಳ್ಳಬೇಕು, ಉತ್ತಮ ಜೀವನವನ್ನ ಸತ್ಯಸಂಧತೆಗೆ ನಾವು ಬಾಳ್ಬೇಕು ಅಂತನ್ನುವಂತಹದ್ದೇ ಅವರ ಮುಖ್ಯ ಗುರಿಯಾಗಿತ್ತು ಅನ್ನುವಂತಹ ಮಾತು. ಆ ಅನುಭವದ ಆ ಬೆಳಕನ್ನು ಕಾಣಲು ತಾವು ಪಟ್ಟ ಪಾಡು, ನಡೆದ ಜಾಡು, ಕೊನೆಗೆ ಕಂಡ ಆನಂದ, ಇವುಗಳನ್ನು ಮರ್ತ್ಯ ಭಾಷೆಯಲ್ಲಿಯೇ ವಚನ ರೂಪದಲ್ಲಿ ಅವರು ಹೊರಡಿಸಿದರು. ಸಾಧಕನ ವಿವಿಧ ಮನೋಭೂಮಿಕೆಗಳು, ಆತನ ಎದುರಿಸಬೇಕಾದ ವಿವಿಧ ಸಮಸ್ಯೆಗಳು, ಸಂದೇಹಗಳು, ಆತನ ಎಚ್ಚರಿಕೆಯಿಂದ ಆಚರಿಸಬೇಕಾದ ನೈತಿಕ ಆಧ್ಯಾತ್ಮಿಕ ಆಚರಣೆಗಳು, ಇವೆಲ್ಲವೂ ಶರಣರ ಅಂತರಂಗದಿಂದ ಜೀವಂತವಾಗಿ ಮೂಡಿವೆ. ಸೃಷ್ಟಿಕರ್ತ, ಮೋಕ್ಷದ ಸ್ವರೂಪ, ಈ ಮೊದಲಾದವುಗಳ ವಿವೇಚನೆಗಳನ್ನು ಲೀಲಾಜಾಲವಾಗಿ ವಚನಗಳು ಹೊರಹಾಕುತ್ತವೆ. ಅದಕ್ಕೆ ಇಲ್ಲಿ ಒಂದು ಅನುಭವವನ್ನು ಪಡೆಯುವಂತಹ ಸಂದರ್ಭದಲ್ಲಿ ಜೀವಾತ್ಮ ಪರಮಾತ್ಮನೊಂದಿಗೆ ನಡೆದಿರುವಂತಹ ಒಂದು ಅನುಸಂಧಾನದ ಕುರಿತು, ಆಧ್ಯಾತ್ಮದ ಒಂದು ಆಚರಣೆ, ರೀತಿ, ನೀತಿ, ನೈತಿಕತೆ, ಇವೆಲ್ಲವುಗಳ ಮೇಲೆ ಒಂದು ಬೆಳಕನ್ನು ಚೆಲ್ಲುವಂತಹ ಮುಖ್ಯ ಉದ್ದೇಶ ಈ ವಚನ ಸಾಹಿತ್ಯದ್ದು ಮತ್ತು ವಚನಕಾರರದ್ದಾಗಿದೆ. ಅದಕ್ಕೆ ಹೇಳ್ತಾರೆ, ಸೃಷ್ಟಿ ಮತ್ತು ಸೃಷ್ಟಿಕರ್ತ, ಮೋಕ್ಷದ ಸ್ವರೂಪ, ಈ ಮೊದಲಾದವುಗಳನ್ನೆಲ್ಲ ಜನರಿಗೆ ಸರಳವಾದಂತಹ ರೀತಿಯಲ್ಲಿ ತಿಳಿಯುವ ಹಾಗೆ ವಿವರಣೆ ಮಾಡಿರ್ತಕ್ಕಂತಹ ಈ ವಚನ ಸಾಹಿತ್ಯ ನಡುಗನ್ನಡ ಸಾಹಿತ್ಯದ ಒಂದು ಕಾಲಘಟ್ಟದಲ್ಲಿ ಅತ್ಯಂತ ಪ್ರಮುಖವಾದ ಸಾಹಿತ್ಯ ರೂಪವಾಗಿ ಹೊರಹೊಮ್ಮಿತು ಎನ್ನುವಂತಹ ಅಂಶ ನಮ್ಮ ಗಮನಕ್ಕೆ ಬರುತ್ತೆ. ಅದೇ ಮಾತು ಹೇಳುವುದಾದರೆ, ಅದಕ್ಕೆ ದೇವವಾಣಿಯೇ ಜನವಾಣಿ ಆಗದೇ ಇರುವಂತಹ ಸಂದರ್ಭದಲ್ಲಿ ಜನವಾಣಿಯೇ ದೇವವಾಣಿಯ ಹಂತವನ್ನ ತಲುಪಿಸಿದಂತಹ ಕಾಲಘಟ್ಟ ಈ ನಡುಗನ್ನಡ ಸಾಹಿತ್ಯದ ಕಾಲಘಟ್ಟ, ಈ ವಚನಕಾರರ ಒಂದು ಕಾಲಘಟ್ಟ ಅಂತ ಹೇಳಿ ನಮ್ಮ ಅಂಶಕ್ಕೆ ಗಮನಕ್ಕೆ ಬರುವಂತಹ ಅಂಶ ಇದು. ಪೀಠಿಕಾ ಭಾಗದ ಹಿನ್ನೆಲೆಯಲ್ಲಿ ವಚನ ಸಾಹಿತ್ಯದ ಒಂದು ಅಂಶವನ್ನ ನಮ್ಮ ಗಮನಕ್ಕೆ ಬರುತ್ತೆ. ಇದಾದ ನಂತರದಲ್ಲಿ ಎರಡನೇ ಅಂಶವಾಗಿ ವೀರಶೈವ ಧರ್ಮ ಮತ್ತು ವಚನಕಾರರು. ವೀರಶೈವ ಧರ್ಮ ಮತ್ತು ವಚನಕಾರರು ಹೇಗೆ ಇವು ಒಂದು ವಚನ ಸಾಹಿತ್ಯಕ್ಕೆ ಕೊಡುಗೆಯಾಗಿ ಕೊಟ್ಟರು ಅನ್ನುವಂತಹ ಅಂಶ, ಅವರ ಆಚಾರ, ವಿಚಾರ, ರೀತಿ, ನೀತಿ, ಇವೆಲ್ಲವುಗಳು ಕೂಡ ನಮ್ಮ ಗಮನಕ್ಕೆ ಬರುವಂತಹ ಅಂಶಗಳು. ಮತ್ತೆ ಅವಾಗಿನ ಕಾಲಘಟ್ಟ ಸಂದರ್ಭದಲ್ಲಿ ಭಾರತೀಯ ಒಂದು ಜನಮಾನಸದಲ್ಲಿ ಜರುಗುತ್ತಿರುವಂತಹ ಬದಲಾವಣೆ ಕಾಲಘಟ್ಟ ಮತ್ತು ಕನ್ನಡ ನಾಡಿನಲ್ಲಿಯೂ ಕೂಡ ಆವಾಗಿನ ಸಂದರ್ಭದಲ್ಲಿ ಬದಲಾವಣೆಯ ಅಂಶ ಸಾಮಾಜಿಕವಾಗಿರ್ಬೋದು, ರಾಜಕೀಯವಾಗಿರ್ಬೋದು, ಇವೆಲ್ಲವುಗಳು ಕೂಡ ಹೇಗೆ ಪೂರಕವಾಗಿ ಬರುತ್ತೆ ಅಂತನ್ನುವಂತಹ ಮಾತನ್ನ ಇಲ್ಲಿ ವೀರಶೈವ ಧರ್ಮ ಮತ್ತು ವಚನಕಾರರು ಎನ್ನುವಂತಹ ಒಂದು ಮುಂದಿನ ಅಂಶದಲ್ಲಿ ನಾವು ಇದೀಗ ಗಮನಿಸ್ತಾ ಇದ್ದೀವಿ. ಗಮನಿಸಿ, ವೀರಶೈವ ಧರ್ಮ ಮತ್ತು ವಚನಕಾರರು ಭಾರತದ ವಿವಿಧೆಡೆಗಳಲ್ಲಿ ಮಾತ್ರವಲ್ಲ, ಕರ್ನಾಟಕದಲ್ಲೂ ಈ ಮೊದಲು ಶುದ್ಧ, ಮಿಶ್ರ, ಮಾರ್ಗ, ಪಾಶುಪತ, ಕಾಳಾಮುಖ ಎಂಬ ಶೈವ ಸಂಪ್ರದಾಯಗಳಿದ್ದವು. ಈ ಮುಂಚೆ
ಗಮನಿಸಿದಂತಹ ಸಂದರ್ಭದಲ್ಲಿ ಭಾರತದ ವಿವಿಧೆಡೆ ಮತ್ತು ಕರ್ನಾಟಕದಲ್ಲಿ ಈ ಶೈವ ಸಿದ್ಧಾಂತವನ್ನ, ಶೈವ ಧರ್ಮದ ಆಚರಣೆಗಳನ್ನ ಶುದ್ಧ, ಮಿಶ್ರ, ಮಾರ್ಗ, ಪಾಶುಪತ, ಕಾಳಾಮುಖ ಎನ್ನುವಂತಹ ಶೈವ ಸಂಪ್ರದಾಯದ ಹಲವಾರು ಆಚರಣೆಗಳೇನಿದ್ದು ಅಂದ್ರೆ ಆವಾಗಿನ ಕಾಲಘಟ್ಟದಲ್ಲಿ ಆಚರಣೆಯಲ್ಲಿದ್ದವು. ಆದರೆ ಅವುಗಳಿಗೆಲ್ಲ ಸಾಂಸ್ಥಿಕ ಸ್ವರೂಪ ಸಾಧಿಸಿದವರು ಅಣ್ಣ ಬಸವಣ್ಣ. ಅದಕ್ಕೆ ಇವೆಲ್ಲ ಬಗೆಗಳಿದ್ದಾವಲ್ಲ, ಇವುಗಳಿಗೆ ಒಂದು ಸಾಂಸ್ಥಿಕ ರೂಪ, ಒಂದೆಡೆಗೆ ನೆಲೆಗಟ್ಟುವಂತಹ ಒಂದು ಕರ್ತವ್ಯವನ್ನ ಮಾಡಿದಂತಹ ವ್ಯಕ್ತಿ, ಆ ಸ್ವರೂಪವನ್ನ ಸಾಧಿಸಿದಂತಹ ವ್ಯಕ್ತಿ ಅಣ್ಣ ಬಸವಣ್ಣ ಅನ್ನುವಂತಹ ಮಾತು. ಅವರು ಜಾತಿ ಕುಲ ಭೇದವಿಲ್ಲದೆ ಧರ್ಮ ವಿದ್ಯಾ ಪ್ರಸಾರ ಮಾಡಿದರು. ಅಣ್ಣ ಬಸವಣ್ಣ ಯಾವುದೇ ಜಾತಿ ಕುಲ ಧರ್ಮ ಇವುಗಳನ್ನ ಗಮನಿಸಲಾರದೆ ಈ ಒಂದು ವೀರಶೈವ ಒಂದು ಧರ್ಮವನ್ನ ಅಣ್ಣ ಬಸವಣ್ಣನವರು ಪ್ರಚಾರಕ್ಕೆ ತಂದರು. ಭಾರತದ ಧರ್ಮಗಳಿಗೆ ಕರ್ನಾಟಕದ ವಿಶಿಷ್ಟ ಕೊಡುಗೆಯಾಗಿ ವೀರಶೈವ ಧರ್ಮವನ್ನ ಹುಟ್ಟು ಹಾಕಿ ಜನರಿಗೆ ಕೊಟ್ಟರು ಅಥವಾ ನೀಡಿದರು ಅನ್ನುವಂತಹ ಮಾತು. ವಚನ ಮಾಧ್ಯಮವನ್ನು ಪ್ರಯೋಗಿಸಿ ಇದು ಒಂದು ವೀರಶೈವ ಧರ್ಮವನ್ನ ಜನರಿಗೆ ಅತ್ಯಂತ ಸರಳ, ಸುಲಭ ಆಚರಣೆ ಮತ್ತು ಸಂಪ್ರದಾಯಗಳಲ್ಲಿ ಅಳವಡಿಸಿಕೊಳ್ಳುವಂತಹ ಸರಳ ಸಿದ್ಧಾಂತವನ್ನ ಪ್ರತಿಪಾದನೆಯನ್ನ ಮಾಡ್ತಾ ಜನರಿಗೆ ಇಲ್ಲಿ ಒಂದು ಸಾಹಿತ್ಯ ಅವರಿಗೆ ತಿಳಿದುಕೊಳ್ಳಬೇಕು ಅಥವಾ ಅವರಿಗೆ ಮಾರ್ಗವನ್ನು ತಿಳಿಸಬೇಕನ್ನುವಂತಹ ಸಂದರ್ಭದಲ್ಲಿ ವಚನ ಸಾಹಿತ್ಯ ಅಂತನ್ನುವಂತಹ ಒಂದು ಮಾರ್ಗವನ್ನ ಪ್ರಯೋಗಿಸಿ, ಸಾಹಿತ್ಯದ ರೂಪವನ್ನು ಪ್ರಯೋಗಿಸಿ ಈಗಾಗಲೇ ಜಯದಾಸಿಮಯ್ಯ ಪ್ರಯತ್ನಿಸಿದ್ರು ಕೂಡ ಅದು ಇವರ ಕಾಲದಲ್ಲಿ ಪ್ರಫುಲ್ಲಿತವಾಗಿ ಒಂದು ವಚನ ಸಾಹಿತ್ಯ ಬೆಳೆದು ಬಂತು ಅಂತನ್ನುವಂತಹ ಮಾತು. ವಚನ ಮಾಧ್ಯಮವನ್ನು ಪ್ರಯೋಗಿಸಿ ಧಾರ್ಮಿಕ ಸಾಮಾಜಿಕ ಸುಧಾರಣೆಗಳನ್ನು ಸಾಧಿಸಿದ್ದು ವೀರಶೈವ ಧರ್ಮದ ಸಾಧನೆ. ಶಿವ ಪರಮೋಚ್ಚನೆಂಬ ಭಾವನೆ, ನಿಶ್ಚಲ ಭಕ್ತಿ, ಅವನನ್ನು ಕೂಡುವ ಮಾರ್ಗ, ಇವು ಮೂರು ವೀರಶೈವರ ಮೂಲ ಸಿದ್ಧಾಂತ. ಈ ವೀರಶೈವ ಧರ್ಮದ ಮೂಲ ಸಿದ್ಧಾಂತವನ್ನು ಗಮನಿಸುತ್ತಾ ಬಂದಂತಹ ಸಂದರ್ಭದಲ್ಲಿ ಪ್ರಮುಖವಾಗಿ ಮೂರು ಒಂದು ಅಂಶಗಳು ಇರುವಂತಹದ್ದು. ಅವು ಯಾವುವು ಎಂದರೆ ಶಿವ ಪರಮೋಚ್ಚನೆಂಬ ಭಾವನೆ, ಶಿವನೇ ಎಲ್ಲಕ್ಕಿಂತಲೂ ಶ್ರೇಷ್ಠ ಎನ್ನುವಂತಹ ಒಂದು ಭಾವನೆ. ಆಮೇಲೆ ಆ ಶಿವನಲ್ಲಿ ಏನಪ್ಪಾ ಅಂತಂದ್ರೆ ನಿಶ್ಚಲವಾಗಿರುವಂತಹ ಒಂದು ಭಕ್ತಿ, ಮತ್ತೆ ಅವನಲ್ಲಿ ಕೂಡುವಂತಹ ಒಂದು ಮಾರ್ಗ ಅಂದ್ರೆ ಐಕ್ಯ, ಶಿವನಲ್ಲಿಯೇ ಐಕ್ಯವಾಗುವಂತಹದ್ದು. ಅದಕ್ಕೆ ನಾವು ಲಿಂಗೈಕ್ಯ ಅಂತನ್ನುವಂತಹ ರೀತಿಯಲ್ಲಿ ಕೂಡ ಬಳಸಲ್ಪಡುವಂತಹದ್ದು, ಅವರ ಲಿಂಗದಲ್ಲಿ ಒಂದಾಗುವಿಕೆ ಎನ್ನುವಂತಹ ರೀತಿಯಲ್ಲಿ. ಹೀಗೆ ಇವು ಮೂರು ಪ್ರಮುಖವಾಗಿರ್ತಕ್ಕಂತಹ ಮೂಲ ಸಿದ್ಧಾಂತದ ಒಂದು ಹಿನ್ನೆಲೆಯಲ್ಲಿ ವೀರಶೈವ ಧರ್ಮ ಸಿದ್ಧಾಂತದ ಅಳವಡಿಸಿ ಶರಣರಲ್ಲಿ ಜಾರಿಯಲ್ಲಿ ತಂದಿತ್ತು. ಮುಂದುವರೆದು ತ್ರಿವಿಧ ದಾಸೋಹ, ಇವು ಷಟಸ್ಥಲ ಸಿದ್ಧಾಂತ, ಅಷ್ಟಾವರಣಗಳು ವೀರಶೈವರ ಸಾಧನಾ ಮಾರ್ಗಗಳು. ತ್ರಿವಿಧವಾಗಿರ್ತಕ್ಕಂತಹ ಒಂದು ದಾಸೋಹವನ್ನ ನಡೆಸುವಂತಹ ಒಂದು ಬಗೆ ಮತ್ತು ಷಟಸ್ಥಲದ ಒಂದು ಸಿದ್ಧಾಂತಗಳನ್ನ ಜಾರಿಯಲ್ಲಿ ತರುತ್ತಾ ಅಷ್ಟಾವರಣಗಳನ್ನ ವೀರಶೈವರು ಸಾಧನಾ ಮಾರ್ಗವಾಗಿ ಇವುಗಳನ್ನ ಬಳಸಿಕೊಂಡು ಸಾಧನೆಯನ್ನು ಮಾಡ್ತಾ ನಿಜ ಶರಣರಾಗಿ ಹೊರಹೊಮ್ಮಿದರು. ಇವುಗಳನ್ನು ಸಾಧಿಸಿದವರು ಶರಣರೆನ್ನಿಸಿಕೊಳ್ಳುತ್ತಾರೆ. ಈ ಸರಳ ಸಾಧನೆಯ ಮೂಲಕ ಆಧ್ಯಾತ್ಮಿಕ ಜಗತ್ತಿನ ಅನುಭವವನ್ನು ಆ ಕಾಲದ ಸಹಸ್ರಾರು ಜನಸಾಮಾನ್ಯರು ಪಡೆದುಕೊಂಡರು. ಇವುಗಳ ಆಚರಣೆಯೊಂದಿಗೆ ಆ ಒಂದು ಹೊಸದಾಗಿರ್ತಕ್ಕಂತಹ ಒಂದು ಅನುಭವವನ್ನ, ಆ ಒಂದು ಜಗತ್ತಿನ ಆಧ್ಯಾತ್ಮಿಕ ಜಗತ್ತಿನ ಒಂದು ಹೊಸ ಅನುಭವವನ್ನು ಪಡೆದುಕೊಂಡು ಒಂದು ಆನಂದವನ್ನ ಅನುಭವಿಸುವುದರು. ಅಲ್ಲಮನಂತಹ ಯೋಗಿ, ಚನ್ನಬಸವಣ್ಣನಂತಹ ತಾರ್ಕಿಕ ವಿಚಾರವುಳ್ಳಂತಹ ವ್ಯಕ್ತಿತ್ವ, ಸಿದ್ದರಾಮಯ್ಯನಂತಹ ಕಾರ್ಯಕುಶಲಕಾರರು, ಅಕ್ಕಮಹಾದೇವಿಯಂತಹ ರಾಜಪತ್ನಿ, ಜಾಡ, ಬೇಡ, ಮಡಿವಾಳ, ಮಾದರ, ತುರುಗಾಯಿ, ಬಹುರೂಪಿ ಮೊದಲಾದ ವೃತ್ತಿಗಳವರು ಶಿವಭಕ್ತಿಯ ಚಪ್ಪರದಡಿ ಬಂದಾದರು. ಇಲ್ಲಿ ಯಾವುದೇ ಧರ್ಮ ಕುಲ ಭೇದ ಇರಲಾರದೆ ಆ ಸಿದ್ಧಾಂತಗಳನ್ನ, ಶರಣರ ತತ್ವಗಳನ್ನ ಒಪ್ಪಿಕೊಂಡು ಬಂದು ಅದರಲ್ಲಿ ನಡೆದುಕೊಂಡು ನಿಜ ಶರಣರಾಗಿ ಅವರು ಒಂದೇ ನಾವೆಲ್ಲರೂ ಒಂದೇ ಎನ್ನುವಂತಹ ಹಿನ್ನೆಲೆಯಲ್ಲಿ ಅನುಭವ ಮಂಟಪದ ಒಂದು ಚಪ್ಪರದ ಸೂರಿನ ಅಡಿಯಲ್ಲಿ ಬಂದ್ರು ಅನ್ನುವಂತಹ ಮಾತು. ಧರ್ಮಸೂತ್ರದಲ್ಲೇ ಎಲ್ಲರನ್ನೂ ನೇರವಾಗಿ ಹೋದು ಸಾಮಾಜಿಕ ದೋಷಗಳನ್ನು ಬೇರ್ಪಡಿಸಿ ಒಂದೆಡೆ ಸೇರಿಸುವ ಪ್ರಯತ್ನ ಪಟ್ಟರು. ಆತ್ಮೋದ್ಧಾರ, ಸಮಾಜೋದ್ಧಾರ ಜೊತೆಗೆ ನಡೆಯಲು ಸಾಧನೆಗೆ ಸರಳ ಮಾರ್ಗ ಅಳವಡಿಸಿಕೊಂಡರು. ಇಲ್ಲಿ ಎರಡೂ ಆಗಬೇಕಾಗಿರ್ತಕ್ಕಂಥದ್ದು, ಒಂದು ಆತ್ಮೋದ್ಧಾರ ಆಗಿರಬೇಕಾಗಿರುವಂಥದ್ದು, ಇನ್ನೊಂದು ಸಮಾಜೋದ್ಧಾರ ಆಗಿರಬೇಕಾಗಿರ್ತಕ್ಕಂಥದ್ದು. ಇವೆರಡನ್ನೂ ಕೂಡ ಅತ್ಯಂತ ಸರಳ ಸಹಜ ಶರಣ ಮಾರ್ಗದಲ್ಲಿ ಅಳವಡಿಸಿಕೊಂಡು ಇವರ ಧರ್ಮದ ಮೂಲ ಸಿದ್ಧಾಂತವೇ ದಯವೇ ಧರ್ಮದ ಮೂಲವೆಂಬುದು ಅವರ ಜೀವನ ಶುದ್ಧಿಗೆ ಮೂಲವಾಗಿರುವಂತಹ ಒಂದು ಮಂತ್ರ. ಅಂತರಂಗ ಬಹಿರಂಗ ಜೀವನ ಅವರಿಗೆ ಬೇರೆ ಬೇರೆಯಲ್ಲ.
ಅದಕ್ಕೆ ನುಡಿದಂತೆ ನಡೆ ನಿಜ ಜನ್ಮ ಕಡೆ ಅನ್ನುವಂತಹ ರೀತಿಯಲ್ಲಿ ನಡೆ ನುಡಿ ಎರಡನ್ನೂ ಒಂದಾಗಿಕೊಂಡು ಬದುಕನ್ನು ನಿಭಾಯಿಸಿದಂತಹವರು ಈ ಶರಣರು ಅನ್ನುವಂತಹ ಮಾತು. ಅಂತರಂಗ ಬಹಿರಂಗ ಎರಡೂ ಕೂಡ ಒಂದೇ, ಬೇರೆ ಬೇರೆ ಅಲ್ಲ ಅನ್ನುವಂತಹ ಮಾತು. ಅವರ ಜೀವನ ಶುದ್ಧಿಯ ತತ್ವ ಗ್ರಹಿಕೆಗೆ ಸುಲಭ, ಆಚರಣೆ ಕಷ್ಟ. ಬಸವಣ್ಣ ನಿರೂಪಿಸಿದ ಸಪ್ತಶೀಲಗಳ ಪಟ್ಟಿ ಹೀಗಿದೆ. ಅದಕ್ಕೆ ನಾವು ಹೇಗಿರಬೇಕು ನಿಜವಾಗಿರ್ತಕ್ಕಂತಹ ಶರಣ ಅಂತನ್ನುವಂತಹ ಅಣ್ಣ ಬಸವಣ್ಣನವರು ಒಂದು ಇಲ್ಲಿ ಪಟ್ಟಿಯನ್ನು ಕೊಡಲಾಗಿದೆ. ಸಪ್ತಶೀಲಗಳು ಅನ್ನುವಂಥದ್ದು ಯಾವ ರೀತಿ ನಾವು ಆಚರಣೆ ಮಾಡಬೇಕು ಅನ್ನುವಂಥದ್ದು ಅದು ಹೀಗೆ: ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರ ಹಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನ ಒಲಿಸುವ ಪರಿ ಅಂತನ್ನುವಂತಹ ಒಂದು ವಚನವನ್ನ ಹೇಳ್ತಾರೆ. ಇದು ಇಡೀ ಎಲ್ಲ ಮಾನವ ಸಿದ್ಧಾಂತದ, ಮಾನವ ಜೀವಿಯ ಅಥವಾ ಶರಣ ಆಗುವುದಕ್ಕೆ ಬೇಕಾಗಿರ್ತಕ್ಕಂತಹ ಒಂದು ಮೂಲ ಸಪ್ತ ಶೀಲಗಳು ಅಂತನ್ನುವಂತಹ ಒಂದು ಹಿನ್ನೆಲೆಯಲ್ಲಿ ಗಮನಿಸಲಾಗುತ್ತೆ. ಕಳಬೇಡ, ಯಾವುದೇ ಒಂದು ಕಳುವನ್ನ ಮಾಡುವಂತಹ ಸ್ವಭಾವವನ್ನ ಬೆಳೆಸಿಕೊಳ್ಳಬೇಡ. ಕೊಲಬೇಡ, ಹಿಂಸೆಯನ್ನ ಕೊಲ್ಲುವಂತಹ ಹಿಂಸೆ ಪ್ರಕ್ರಿಯೆಗೆ ಹೋಗಬೇಡ. ಹುಸಿಯ ನುಡಿಯನ್ನು ಬೇಡ, ಸುಳ್ಳನ್ನ ಹೇಳಬೇಡ. ಮುನಿಯಬೇಡ, ನೀನು ಮತ್ತೊಬ್ಬರ ಮೇಲೆ ಮುನಿಸ್ಕೊಳ್ಬೇಡ. ಅನ್ಯರಿಗೆ ಅಸಹ್ಯ ಪಡಬೇಡ, ಮತ್ತೊಬ್ಬರಿಗೆ ಅಸಹ್ಯ ಪಡೋದಕ್ಕೆ ಹೋಗಬೇಡ. ಮತ್ತೊಬ್ಬರನ್ನ ಬಣ್ಣಿಸಬೇಡ ಕಾರ್ಯಕ್ಕೋಸ್ಕರ. ಇದಿರ ಹಳಿಯಲು ಬೇಡ, ಮತ್ತೊಬ್ಬರನ್ನ ದೂಷಿಸಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ. ಇದೇ ನಮ್ಮ ಅಂತರಂಗದಲ್ಲಿಯೂ ಇದೇ ಇರಬೇಕು, ನಮ್ಮ ಬಾಹ್ಯದಲ್ಲಿಯೂ ಕೂಡ ಇದೇ ಇರಬೇಕು. ಅದಕ್ಕಾಗಿ ಹೇಳ್ತಾರೆ, ಈ ಸಪ್ತಶೀಲಗಳನ್ನ ಆಚರಣೆ ತಂದದ್ದಾದರೆ ಆ ವ್ಯಕ್ತಿ ಕೂಡಲ ಸಂಗಮನಿಗೆ ಒಲಿಸಿಕೊಳ್ಳೋದಕ್ಕೆ ಇವೇ ಅತ್ಯಂತ ಸರಳ ಸಹಜವಾದಂತಹ ಮಾರ್ಗ ಅನ್ನುವಂತಹ ಮಾತು ಅಣ್ಣ ಬಸವಣ್ಣನವರು ಹೇಳಿ, ಈ ವಚನ ಸಾಹಿತ್ಯದಲ್ಲಿ ವಚನಕಾರರು ಬೆಳೆಯೋದಕ್ಕೆ ಮತ್ತು ವೀರಶೈವ ಧರ್ಮದ ಸಿದ್ಧಾಂತಗಳನ್ನು ತಿಳಿಸೋದಕ್ಕೆ ನಮಗೆ ಒಂದು ಮಾಹಿತಿಯನ್ನ ಕೊಡ್ತಾರೆ. ಅಂದ್ರೆ ಇಂದಿನ ತರಗತಿಯಲ್ಲಿ ನಾವು ವಚನ ಸಾಹಿತ್ಯದ ಉಗಮ, ವಿಕಾಸ ಹಾಗೂ ವಿಕಾಸ ಎನ್ನುವಂತಹ ಒಂದು ಪಠ್ಯದ ಅಡಿಯಲ್ಲಿ ಪೀಠಿಕಾ ಭಾಗ ಮತ್ತು ವೀರಶೈವ ಧರ್ಮ ಮತ್ತು ವಚನಕಾರರು ಈ ಒಂದು ಹಿನ್ನೆಲೆಯಲ್ಲಿ ಆ ತತ್ವ, ಸಿದ್ಧಾಂತ, ಅವರ ಉದ್ದೇಶ, ಅದನ್ನು ಸಾಧನೆ ಮಾಡಿಕೊಳ್ಬೇಕಾದ್ರೆ ಯಾವ ರೀತಿ ನಡೆದುಕೊಳ್ಳಬೇಕು ಅನ್ನುವಂತಹ ಅಂಶಗಳ ಬಗ್ಗೆ ಗಮನಿಸಿದೆವು. ಮುಂದಿನ ತರಗತಿಯಲ್ಲಿ ವಚನ ಸಾಹಿತ್ಯದ ಒಂದು ಹುಟ್ಟು ಹೇಗೆ ಆಗುತ್ತದೆ, ಅದು ಬೆಳೆಯೋದಕ್ಕೆ ಏನು ಪ್ರಮುಖವಾಗಿರತಕ್ಕಂತಹ ಕಾರಣ ಮತ್ತು ಇದರಲ್ಲಿ ಬರುವಂತಹ ವಚನಕಾರರು ಈ ಕುರಿತು ಮುಂದಿನ ತರಗತಿಯಲ್ಲಿ ಬೆಳಕನ್ನು ಚೆಲ್ಲೋಣ.